ರೈತರ ಮೇಲೆ ಎಫ್ಐಆರ್ ಆಗಿದ್ದನ್ನ ಖಂಡಿಸಿ ಇವತ್ತು ವಕೀಲರು ಕೂಡ ಒಂದು ದಾವೆಯನ್ನ ಹೂಡಲಿಕ್ಕೆ ಸ್ಥಳಕ್ಕೆ ಬಂದು ರೈತರ ಬಳಿ ಒಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅದ್ರ ಜೊತೆಗೆ ವಕಾಲತ್ತನ್ನು ವಹಿಸಲಿಕ್ಕೂ ಕೂಡ ಈಗ ಎಲ್ಲ ದಾಖಲಾತಿಗಳಿಗೂ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಜೊತೆ ಸದ್ಯ ಈಗ ವಕೀಲರಾದಂಥ ಪ್ರದೀಪ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಇವತ್ತು ನಿನ್ನೆ ಅಷ್ಟೇ ಒಂದು ಗಲಾಟೆ ಆಯಿತು. ಈ ಒಂದು ಗಲಾಟೆಯಲ್ಲಿ ಸಾಕಷ್ಟು ಅಂದರೆ 11 ಹೆಚ್ಚು ರೈತರ ಮೇಲೆ ಈಗಾಗಲೇ ಎಫ್ಐಆರ್ ಆಗಿರ್ತಕ್ಕಂಥದ್ದು. ನೀವು ಕೂಡ ಅವರ ಪರವಾಗಿ ಒಂದು ವಕಾಲತ್ತನ್ನು ವಹಿಸಲಿಕ್ಕೆ ಬಂದಿದ್ದೀರಿ, ಏನು ಹೇಳ್ತೀರಿ? ಅಲ್ಲ, ಈಗ ನಿನ್ನೆ ನಡೆದಂಥ ಘಟನೆ ಬಗ್ಗೆ ಒಂದು 2 ಎಫ್ಐಆರ್ಗಳನ್ನು ಹಾಕಿದ್ದಾರೆ. ಇವತ್ತು ಇಲ್ಲಿಲ್ಲದೆ ಇರೋರನ್ನ ಎಷ್ಟೋ ಜನ ಮಿಸ್ಯೂಸ್ ಮಾಡಿಕೊಂಡು ಈ ಘಟನೆಗೆ ಸಂಬಂಧಪಡದೇ ಇರೋರನ್ನ ನೀವು ಎಫ್ಐಆರ್ಎಲ್ಸ್ ದಾಖಲು ಮಾಡಿದ್ದೀರ. ಇದೆಲ್ಲವನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ತರ್ತೀವಿ. ಯಾಕೆಂದರೆ ಕಾನೂನು ಹೋರಾಟವನ್ನು ಕೂಡ ನ್ಯಾಯಾಲಯದಲ್ಲಿ ಮಾಡ್ತೀವಿ. ಮತ್ತು ಈ ರೈತರ ಪರವಾಗಿ ಇದಕ್ಕೂ ಮೀರಿ ನಾವು ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, JDS ಪಕ್ಷ ಇಲ್ಲಿಗೆ ಹೋರಾಟಕ್ಕೆ ಮಾತ್ರ ಸೀಮಿತವಾಗ್ದೇ ಕಾನೂನು ಹೋರಾಟವನ್ನು ಅವರ ಜೊತೆಯಾಗಿ ಮಾಡುವ ಪ್ರಯತ್ನವನ್ನು ಮತ್ತು ಅವ್ರಿಗೆ ಕಾನೂನು ನೆರವನ್ನು ಕೊಡ್ತಕ್ಕಂಥ ಕೆಲಸವನ್ನು JDS ಪಕ್ಷ ಮಾಡುತ್ತೆ. ಅಂದರೆ ಇದು JDS ಪಕ್ಷದಿಂದ ಲೀಗಲ್ ಆಗಿ ಒಂದು ವಕಾಲತ್ತನ್ನು ವಹಿಸ್ಲಿಕ್ಕೆ ಬಂದಿರತಕ್ಕಂಥ ಟೀಮ್ ಅಂತ. ಖಂಡಿತ ನಾವು JDS ಲೀಗಲ್ ಸೆಲ್ಲೋರು, ಅದರಲ್ಲಿ 2 ಮಾತಿಲ್ಲ. ಆದರೆ ಕಾನೂನಿನ ನೆರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಇಲ್ಲಿ ಏನು ಹೋರಾಟ ಮಾಡ್ತಿದ್ದಾರೆ ರೈತರು, ಅವ್ರಿಗೆ ಪರವಾಗಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೀವಿ. ಅವ್ರಿಗೆ ಇವತ್ತು ಅವ್ರೇನು ಹೇಳ್ತಿದ್ದಾರೆ, ನಮ್ಗೆ ಯಾವ ವಕಾಲತ್ತೆ ಬೇಡ ಸರ್, ನಾವು ಕೋರ್ಟ್ಗೆ ಹೋಗೋದು ರೆಡಿ ಇದ್ದೀವಿ, ಜೈಲಿಗೆ ಹೋಗೋಕೆ ಅಂದರು. ಆದರೆ ಜೈಲಿಗೆ ಹೋಗೋಕ್ಕೆ ರೆಡಿ ಇದ್ದೀವಿ ಅಂದರೆ ಅವ್ರು ಹೋರಾಟ ಇಂಥದ್ದೊಂದು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರು ಯಾವ ಮನಸ್ಥಿತಿಗೆ ಬಂದಿದ್ದಾರೆ ಅಂತ. ಅಂದರೆ ರೈತರು ಯಾರು ಕೇರ್ ಮಾಡೋರಿಲ್ಲ, ಈ ಎಫ್ಐಆರ್ಗೆಲ್ಲ ಕೇರ್ ಮಾಡಲ್ಲ, ನಾವು ಜೈಲಿಗೆ ಹೋಗ್ತೀವಿ ಅಂತಿದ್ದಾರೆ. ಅಂಥವ್ರಿಗೆ ಇಲ್ಲ, ಒಂದಷ್ಟು ಕಾನೂನು ನೆರವನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದರಲ್ಲೂ ಒಂದು ಈ ಎಫ್ಐಆರ್ ಏನಾಗಿದೆ, ಇದರಲ್ಲೂ ಕೂಡ 3 ಜನರ ಮೇಲೆ ಸುಳ್ಳು ಎಫ್ಐಆರ್ ಆಗಿದೆ ಅನ್ನೋದು ಕೂಡ ಇಲ್ಲೇ ರೈತರ ವಾದ ಆಗಿರ್ತಕ್ಕಂಥದ್ದು. ಹೌದು, ಅದು ಆಗಿದೆ. ಅದು ನ್ಯಾಯಾಲಯದ ಗಮನಕ್ಕೆ ತರ್ತೀವಿ. ಈಗ ಅಲ್ಲಿ ಡಿಸ್ಕ್ಲೋಸ್ ಮಾಡೋದು ಬೇಡ, ನ್ಯಾಯಾಲಯದ ಗಮನಕ್ಕೆ ತಗೋಬೇಕು. ಅಂದರೆ ಅವರೆಲ್ಲ ಎಲ್ಲಿದ್ರು, ಯಾಕಾಗಿ ಈ ಥರ ಎಫ್ಐಆರ್ನ ಮಾಡಿದ್ರು ಅಂತ ಸರ್? ಯಾಕೆ ಅಂತಂದರೆ ಇವರು ದೌರ್ಜನ್ಯ ಮತ್ತು ದಬ್ಬಾಳಿಕೆ, ಇವತ್ತಿನ ಜನವಿರೋಧಿ ನೀತಿ. ಇವತ್ತಿನ DK ಶಿವಕುಮಾರ್ ಅವರು ಈ ರಾಜ್ಯದಿಂದ, ಈ ಜಿಲ್ಲೆಯಿಂದ ಹೋದಂಥವ್ರು, ಈ ಜಿಲ್ಲೆಯ ಜನರ ಹಿತವನ್ನು ಕಾಪಾಡಬೇಕಾದಂಥವ್ರು. ಈ ಟೌನ್ಶಿಪ್ ಮಾಡಿದ್ರೆ ಮಾತ್ರ ಈ ರಾಜ್ಯಕ್ಕೇನೋ ಅನುಕೂಲ ಆಗುತ್ತೆ ಅನ್ನೋದು ಇಲ್ಲ. ಆ ರೀತಿ ದೊಡ್ಡ ಯೋಜನೆ ಇನ್ನು ಮೇಕೆದಾಟು ಮಾಡಿ ರಾಜ್ಯ ನೆನೆಸ್ಕೊಳ್ಳುತ್ತೆ, ದೇಶ ನೆನೆಸ್ಕೊಳ್ಳುತ್ತೆ. ಇದು ಟೌನ್ಶಿಪ್ ಮಾಡೋದ್ರಿಂದ ಯಾವ ರಾಜ್ಯಕ್ಕೂ ಏನು ಅನುಕೂಲ ಆಗ್ಬಿಡಲ್ಲ. ನೀವು ಮಾಡಬೇಕಾದ ಈ ಜಿಲ್ಲೆಗೆ ಮಾಡಿದ್ರೆ ಇನ್ನೂ ದೊಡ್ಡ ಕೊಡುಗೆಗಳನ್ನು ಕೊಡ್ಬೋದು. ಯಾವುದಾದ್ರು ನೀರಾವರಿ ಯೋಜನೆಗಳು ತಗೊಳ್ಳಿ, ದೊಡ್ಡ ಇಂಡಸ್ಟ್ರೀಸ್ ತಗೊಬನ್ನಿ. ನೀವು ಈ ಜಿಲ್ಲೆಗೆ ಮಾಡ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾಗಿ ಕೆಲಸ ಮಾಡಿದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಆದರೆ ನೀವು ಈ ಜನರ ವಿರೋಧ ಕಟ್ಕೊಂಡು ಮಾಡುವಂಥದ್ದು ಏನಿದೆ, ಅದು ಒಬ್ಬರು ಇರಲಿ 3 ಜನ ಇರಲಿ, ಜನ ವಿರೋಧಿಗಳಿದಾರಲ್ವಾ, ಜನ ವಿರೋಧ ಮಾಡ್ತಿದಾರಲ್ವಾ, ಯಾಕೆ ನೀವು ಅದನ್ನು ಒತ್ತಾಯಪೂರ್ವಕವಾಗಿ ಎಗಲೇರಿಸ್ತಾ ಇದ್ರಿ? ಅದ್ರ ನಮ್ಮ ವಿರುದ್ಧ, ಅದಕ್ಕೆ ವಿರುದ್ಧವಾಗಿ ನಾವು ಮಾತಾಡ್ತೇವೆ. CM DK ಶಿವಕುಮಾರ್ ಅವರು CM ಆದಂಥ ಬಳಿಕ ಸಾಕಷ್ಟು ಹೊಟ್ಟೆ ಕಿಚ್ಚು ಬಂದಿದೆ ಕುಮಾರಸ್ವಾಮಿ ಅವರಿಗೆ. ಹಾಗಾಗಿ ಈ ರೀತಿಯ ಒಂದು ರೈತರನ್ನ ಹತ್ತಿಕ್ಕುವಂತ ಹಾಗೆ ಎತ್ಕಟ್ಟುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಈ ಹೋರಾಟ 385-90 ದಿವಸ, ಹತ್ತತ್ರ 400 ದಿವಸ ಆಗಿದೆ. 400 ದಿವಸ ಆಗದೆ ಹತ್ತತ್ರ. ಅಂದರೆ ಇವತ್ತು ನಾವು ಮಾಡಕ್ಕೆ ಬಂದಿದ್ವಾ? ಅವತ್ತಿನವ್ರು ಹೋರಾಟ ನಿರಂತರವಾಗಿ ನಡೀತಾ ಇದೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಹೋರಾಟ ಮಾಡ್ತಾ ಇರೋರು ನಾವಲ್ಲ, JDS ಪಕ್ಷ ಅಲ್ಲ ರೇ. ಹೋರಾಟ ಮಾಡ್ತಾ ಇರೋರು ಈ ಭೂಮಿ ಯಾರು ಕಳ್ಕೊಳ್ತಾ ಇದ್ದಾರೆ, ಯಾರು ಇಲ್ಲಿ ರೈತರಿದ್ದಾರೆ, ಅವರು ಹೋರಾಟ ಮಾಡ್ತಾ ಇರೋರು, ನಾವಲ್ಲ. ಅವ್ರಿಗೆ ನಾವು ಬೆಂಬಲ ಕೊಟ್ಟಿದ್ದೀವಿ, ಅಷ್ಟೇ ನಮ್ಮ ಕೆಲಸ. ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ವಾ ಅಂತ? ರಾಜಕೀಯ ಪ್ರೇರಿತ ಯಾಕೆ ಬರುತ್ತೆ? ಈಗ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಹಿಂದೆ 2007ರಲ್ಲಿ ಈ ಯೋಜನೆಯನ್ನು ತೆಗೆದುಕೊಂಡು ಬಂದಾಗ, ಕುಮಾರಸ್ವಾಮಿ ಅವರು ತೆಗೆದುಕೊಂಡು ಬಂದಾಗ ಅವತ್ತು ಕಾಂಗ್ರೆಸ್ ವಿರೋಧ ಮಾಡಿತ್ತು. ಯಾಕೆ? ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ರು ಯಾಕೆ? ನಂದಗಡಕ್ಕೆ ಭೇಟಿ ಕೊಟ್ಟಿದ್ರು ಯಾಕೆ? ಅವತ್ತು ಯಾಕೆ ಸತ್ಯ ಶೋಧನಾ ಸಮಿತಿಯನ್ನು ಮಾಡಿದ್ರು ಯಾಕೆ ವಿರೋಧ ಮಾಡಿದ್ರು? ಇವತ್ತು ಯಾಕೆ ಪರ ಇದ್ದಾರೆ ಹೇಳ್ಬಿಟ್ಟು ಅವ್ರು ಹೇಳ್ಬೇಕು. ಹಿಂದೆ ವಿರೋಧ ಯಾಕೆ, ಈಗ ಪರ ಯಾಕೆ? ಅವ್ರು ಹೇಳಿ ಸತ್ಯನ. ಅದು ಬಿಟ್ಬಿಟ್ಟು ಅವಾಗ ಒಂದು ಸ್ಟ್ಯಾಂಡ್ ಇವಾಗ ಸ್ಟ್ಯಾಂಡ್ ತಗೋತಾರೆ. ಕಾಂಗ್ರೆಸ್ನ ಡೋಂಗಿ ನಿಲುವು, ಎಡಬಿಡಂಗಿ ನಿಲುವುದು. ಇದು ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಮಾತ್ರ ಈ ಒಂದು ರೈತರ ಹೋರಾಟಕ್ಕೆ ನಿಮ್ಮ JDSನ ಬೆಂಬಲ ಇರುತ್ತಾ ಅಥವಾ ಇನ್ನು ಮುಂದುವರಿಯುತ್ತಾ? ಇಲ್ಲ, ಅದನ್ನ ನಾವು ಪ್ರಾಮಿಸ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದರೆ ನಾವು ಈ ಯೋಜನೆ ಖಂಡಿತ ಕೈ ಬಿಡ್ತೀವಿ. ಈ ಯೋಜನೆ ತರೋ ಯಾವ ಪ್ರಶ್ನೆನೂ ಇಲ್ಲ. ಇದಿಷ್ಟು ವಕೀಲರಾದಂಥ ಪ್ರದೀಪ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅಶಿತ್ ಜೊತೆ ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ಬಿಡದಿ. ನಿನ್ನೆ ಸರ್ಕಾರಿ ಅಧಿಕಾರಿಗಳ ಮೇಲೆ ನಡೆದಂಥ ರೈತರ ಒಂದು ಹಲ್ಲೆಯನ್ನು ಖಂಡಿಸಿ
ಸರ್ಕಾರಿ ಅಧಿಕಾರಿಗಳ ಮೇಲೆ ಪೊರಕೆ ಹಾಗೆ ಕಲ್ಲುಗಳನ್ನು ಎಸೆದಿದ್ದಾರೆ ಅಂತ ಈಗಾಗಲೇ ಬಿಡದಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅದರಲ್ಲೂ ಕೂಡ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದರೆ ಈ ಒಂದು FIR ನಲ್ಲಿ 3 ಮೇಲೆ ಸುಳ್ಳು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ನಾನೀಗ ಅವ್ರನ್ನ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಸರ್, ನಿನ್ನೆ ನಡೆದಂತ ಒಂದು ಗಲಾಟೆ ಏನಿದೆ, ಈ ಗಲಾಟೆಯಲ್ಲಿ ನೀವು ಭಾಗಿಯಾಗಿರಲಿಲ್ಲ ಅಂತ ಒಂದು ಮಾಹಿತಿ ಇದೆ, ಆದರೆ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ? ನಿನ್ನೆ ಘಟನೆ ನಡೆದಂಥ ಸ್ಥಳದಿಂದ 500 ಮೀಟರ್ ದೂರದಲ್ಲಿ ನಾನು, ನನ್ನ ಜೊತೆ ಪೊಲೀಸ್ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಗಿರಿ ಅನ್ನೋರು, ಮತ್ತೊಬ್ಬರು GBDಯ ಉನ್ನತ ಅಧಿಕಾರಿ ಪ್ರದೀಪ್ ಅನ್ನೋರು ಈ JMC ಬಗ್ಗೆ ನಾವು ಚರ್ಚೆ ಮಾಡಿ ಶಾಂತಿಯುತ ಸಭೆ ಮಾಡ್ತಾಯಿದ್ದೋ. ಸಭೆ ನಡೀತಿದ್ದ ಸಮಯದಲ್ಲಿ ನನಗೂ ಅಲ್ಲಿಂದ ಕಾಲ್ ಬಂತು, ಇಲ್ಲಿ ಈ ಥರ ಹಿಂಗೆ JMC ಕದ್ದು ಬಂದು JMC ಮಾಡ್ತಾರೆ, ನಾವು ತಡಿತಾ ಇದ್ದೀವಿ ಬನ್ನಿ ಅಂತ. ಸೇಮ್ ಇನ್ ಪೊಲೀಸ್ ಅಧಿಕಾರಿಗಳಿಗೂ ಅದೇ ಮಾಹಿತಿ ಬಂತು. ಪೊಲೀಸ್ ಅಧಿಕಾರಿ ಗಿರಿಯವರು, ನಾನು ಮತ್ತು ನಮ್ಮ ಯಾರೋ GBD ಅಧಿಕಾರಿ ಪ್ರದೀಪ್ ಅವರು ಆ ಘಟನಾ ಸ್ಥಳಕ್ಕೆ ಜೊತೆಲೇ 3 ಹೋಗಿದ್ದೀವಿ. 500 ಮೀಟರ್ ನಡ್ಕೊಂಡು ಹೋಗಿ ಒಂದು 15-20 ನಿಮಿಷ ಜೊತೆ ನಡ್ಕೊಂಡು ಹೋಗಿದ್ದೀವಿ. ಅಷ್ಟು ಕಾಲೇ ಪೊಲೀಸರು ತಿಳಿ ಮಾಡಿದ್ರು. ಸೊ ಆಗಿರ್ಬೇಕಾದ್ರೆ ಅಷ್ಟು ಪೊಲೀಸ್ ಅಧಿಕಾರಿ ಜೊತೆ ಇದ್ಕೊಂಡು ಸಭೆ ಮಾಡ್ತಾ ಬೇಕಾದ್ರೆ ಈ ಥರ ನನ್ನ ಮೇಲೆ ಒಂದು ಸುಳ್ಳು FIR ಮಾಡಿದ್ದಾರೆ. ಒಂದು ಎರಡನೇದು ನೋಡಿಲ್ಲ, ನನ್ನ ಪಕ್ಕ ಕೃಷ್ಣ ಅವರು ಅಂತ ಇದ್ದಾರೆ, ಅವರು ನಿನ್ನೆ ರಾಮನಗರ ಅವ್ರದ್ದು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಇತ್ತು, ಅವರು ನ್ಯಾಯಾಲಯಕ್ಕೆ ಹಾಜರಾಗವ್ರೆ. ಮತ್ತೊಬ್ಬರು ಯಶವಂತ್ ಅನ್ನೋರು ಈಗಾಗಲೇ ಅವ್ರದ್ದು ಫೋಟೋಸು ಮತ್ತು ಟ್ರೈನ್ ಟಿಕೆಟ್ ನಮ್ಮ ಎಲ್ಲ ಮಾಧ್ಯಮಕ್ಕೂ ಬಿಡುಗಡೆ ಮಾಡಿದ್ದೀನಿ. ಭಾನುವಾರ ರಾತ್ರಿನೇ ಅವರು ದೆಹಲಿಗೆ ಟ್ರೈನ್ ಮುಖಾಂತರ ಪ್ರವಾಸ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ದೆಹಲಿ ಇಳಿದು ದೆಹಲಿ ರೈತ ಮುಖಂಡರ ಜೊತೆ ಸಭೆ ಮಾಡ್ತಾ ಇದ್ದಾರೆ. ದೆಹಲಿ ಸಭೆ ಫೋಟೋನು ಸಹ ನಿಮ್ಗೆ ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ. ಟ್ರೈನ್ ಟಿಕೆಟು ಸಹ ಬಿಡುಗಡೆ ಮಾಡಿದ್ದೀನಿ. ಅವ್ರು ಯಶವಂತರು ದೆಹಲಿ ಇರುವಂಥ ವ್ಯಕ್ತಿನ ಮೇಲೂ ಸಹ ಇವರು FIR ಮಾಡಿದ್ದಾರೆ. ಇನ್ನೊಬ್ಬರು ರೇವಣ್ಣ ಅಂತ ಒಬ್ಬರು ನಮ್ಮ ಸ್ನೇಹಿತರು, ಅವ್ರು ನಮ್ಮ ಏನು ವಾಟ್ಸಪ್ ಗ್ರೂಪ್ ಇದೆ, ರೈತ ಗ್ರೂಪ್, ಅದರಲ್ಲಿ ತುಂಬ ವಾಯ್ಸು ತುಂಬ ಚೆನ್ನಾಗಿ ಒಬ್ಬ ಸಿಂಗರ್ ಆಗಿದ್ದು. ಅವ್ರ ಕಡೆಯಿಂದ ನಾವು ಕೆಲವು ಗ್ರೂಪ್ಗೆ ರೈತರುಗಳಿಗೆ ಏನು ಮಾಹಿತಿ ಕೊಡೋಕ್ಕೆ ಅವ್ರನ್ನ ಸ್ವಲ್ಪ ಪ್ರಚಾರಕ್ಕೆ ಮಾಡ್ತಿದ್ರು. ಅವರು ಪ್ರಚಾರ ಮಾಡೋದನ್ನ ನಿಲ್ಲಿಸಬೇಕು ಅಂತ ಅವ್ರನ್ನೂ ಹತ್ತಿಕ್ಕೋಸ್ಕರ ಅವ್ರನ್ನೂ ಸಹ ಇದು FIRಗೆ ಸೇರಿಸ್ಕೊಂಡವ್ರೆ. ಮೊದಲನೇದು ಘಟನೆ ನಡೆದಿದ್ದ ವಿಚಾರ ಏನಂತ ಅಂದರೆ, ಇಲ್ಲಿ ರಸ್ತೆ ತಡೆ ನಡೆದು ಪೊರಕೆ ಚಳವಳಿ ನಡೀತಾ ಇತ್ತು ಬೈರಮಂಗಲ ಸರ್ಕಲಲ್ಲಿ. JMC ಬರ್ತಂಥ ಮಾಹಿತಿ ಆ ಮಹಿಳೆ ಪೊರಕೆ ತಗೊಂಡು ಅಲ್ಲಿ ಹೋದ್ರು. ಪೊರಕೆಯಲ್ಲಿ ಅವ್ರ ಮೇಲೆ ಪ್ರತಿಭಟನೆ ಮಾಡಿ ವಿರೋಧ ಮಾಡಿದ್ದಾರೆ. ಅದು ಯಾಕೋ ಅವರು ಕೈ ಮಾಡಿದ್ರು ಅಂದರೆ ಅವರು ತುಂಬ ಅವರು ಟೆಂಪ್ಟ್ ಮಾಡಿದ್ದಾರೆ ರೈತರುಗಳನ್ನ. ಹೆಣ್ಮಕ್ಳುಗಳಿಗೆ ಕೇವಲ ಬೈಯೋದು ಕೆಟ್ಟ ಬೈದಿದ್ದಾರೆ ಯಾರೋ GBDಯಿಂದ ಬಂದಂಥ JMC ಅಧಿಕಾರಿಗಳು. ಅವರು ಇವ್ನು ಗಲಾಟೆ ಮಾಡಲಿ, ನಮಗೆ ಗಲಾಟೆ ಮಾಡೋದು ಸ್ಟಾರ್ ಮೇಲೆ ಗಲಾಟೆ ಮಾಡಲಿ, ತೊಂದರೆ ಮಾಡಿದ್ರೆ ನಾವು ಕೇಸ್ ಹಾಕ್ಸ್ಬೋದು ಪ್ಲಾನ್ ಇಟ್ಕೊಂಡೇ ಬಂದು ಮಹಿಳೆಯನ್ನು ಟೆಂಪ್ಟ್ ಮಾಡಿ ಅವ್ರಗಳ ಮೇಲೆ ಒಂದಿಷ್ಟು ಕೆಟ್ಟದಾಗ ಬೈದ ಮೇಲೆ ಮಹಿಳೆಯರು ಪೊರಕೆಯಲ್ಲಿ ದಾಳಿ ಮಾಡೋದು ಸತ್ಯ. ಆದರೆ ಅಲ್ಲಿ ಪೂಸರ ಪರ ಇರೋಂಥ ಕೆಲವು ವ್ಯಕ್ತಿಗಳು ಒಳಗಡೆ ಸೇರಿಕೊಂಡು ಇವರಿಂದನೇ ಮಧ್ಯದಲ್ಲಿ ಸೇರಿಕೊಂಡು ಅವರು ಸಹ ಕಲ್ಲುಗಳು ಎಸ್ತಿದ್ದಾರೆ. ಆ ಕಲ್ಲು ಎಸ್ತಿ ನಮ್ಮ ರೈತರ ಮೇಲೆ ಒಂದು ಸುಳ್ಳು ಕೇಸ್ ಹಾಕೋಕ್ಕೋಸ್ಕರ ಒಂದು ಹುನ್ನಾರ ಮಾಡಿದ್ದಾರೆ. ಉದ್ದೇಶನ ನಮ್ಮ ಏನೋ ಮಾಡಿ ಹೋರಾಟ ಹತ್ತಿಕ್ಬೇಕು, ಈ ಹೋರಾಟ ತಡಿಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡಿರೋದು. ನಾವು ಆ ಥರ ಕಲ್ಲು ಹೊಡಿಬೇಕು, ಇನ್ನೊಂದು ಮತ್ತೊಂದು ಮಾಡಬೇಕಾದ್ರೆ 490 ದಿನ ಕಾಯೋ ಅವಶ್ಯಕತೆ ಇರಲಿಲ್ಲ. ನಾವು ಇಲ್ಲಿವರೆಗೂ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ವಿ. ಯಾವುದೇ ಥರ ಒಂದು ಈ ಥರ ಘಟನೆಗೆ ಅವಕಾಶ ಕೊಟ್ಟಿಲ್ಲ. ಪೊಲೀಸ್ ಇಲಾಖೆ ನಾವು ತುಂಬ ಗೌರವಯುತ ನಡ್ಕೊಂಡು, ಅವರಷ್ಟೇ ನಮ್ಮ ರೈತ ವಿಚಾರ ಗೌರವ ನಡ್ಕೊಂಡಿದ್ರು. ಜೊತೆಗೆ ಇಲ್ಲಿ ರಸ್ತೆ ನಡೆಯಬಹುದು, ಯಾವುದೇ ಒಂದು ಪಬ್ಲಿಕ್ ಸಾರ್ವಜನಿಕ ಆಸ್ತಿಗಾಗಲಿ ಒಂದು ವಾಹನಕ್ಕಾಗಲಿ ಬಸ್ಗಾಗಲಿ ನಾವು ಕಲ್ಲು ಹೊಡೆದಂಥ ಉದಾಹರಣೆ 490 ಇಲ್ಲ. ಈ ನೆನ್ನೆ ನಡೆದಿರೋ ಉದ್ದೇಶ ಅಲ್ಲಿ ಪರ ಇರುವಂಥ ಕೆಲವು ವ್ಯಕ್ತಿ ಕಿಡಿಗೇಡಿಗಳು ನಮ್ಮ ಜೊತೆ ಸೇರ್ಕೊಂಡಿರು. ಕೊನೆಯಲ್ಲಿ ಮೂಮೆಂಟ್ ನಮ್ಮ ಸಂಜೆ 6 ಗಂಟೆಗೆ ಗೊತ್ತಾಗ ನೀವು ಯಾಕಪ್ಪ ಇಲ್ಲಿ ಬಂದಿ ಅಂತ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ಗಲಾಟೆ ಮಾಡಿದಾಗ ಈ ಕಡೆಯಿಂದ ಆ ಕಡೆ ಗುಂಪೋಗಿ ಸೇರ್ಕೊಂಡಿರೋರು ಇದ್ದಾರಲ್ಲಿ. ಸೊ ಹಂಗಾಗಿ ಈ ಥರ ಪರ ಇರೋ ಕೆಲವರು ಮುಖಂಡರು ಯಾರಂತ ಗೊತ್ತಿಲ್ಲ ಅವ್ರು ನನಗೆ. ಈಗ ನಿಮ್ಮನ್ನ A1 ಆರೋಪಿಯಾಗಿ ಮಾಡಿರ್ತಕ್ಕಂಥದ್ದು ಯಾಕೆ? ಸೊ ಈ ಹೋರಾಟನ ಪ್ರಾರಂಭ ನನ್ನಿಂದ ಆಯಿತು. ಇದು ಮುಂಚೂಣಿಯಲ್ಲಿದ್ದಾರೆ ಮತ್ತು ದೊಡ್ಡ ರಾಜ್ಯ ಮಟ್ಟದ ರೈತ ಸಂಘಟನೆಗಳು ಸಂಪರ್ಕದಲ್ಲಿದ್ದಾರೆ. ಈ ರಾಜ್ಯ ಮಟ್ಟಕ್ಕೆ ಒಂದು ಸುದ್ದಿ ಆಗೋ ಕಾರಣ ಎಲ್ಲ ರಾಜ್ಯದ ಎಲ್ಲ ಸಂಘಟನೆಗಳ ಸಂಪರ್ಕದಲ್ಲಿರೋದ್ರಿಂದ ನನ್ನನ್ನು ಹತ್ತಿಕ್ಬಿಟ್ಟು ನನ್ನನ್ನು ಕೇಸ್ ಮಾಡಿ ನನ್ನನ್ನು ಬಂಧಿಸಿದ್ರೆ ಅಥವಾ ನನ್ನ ಜೈಲಿಗೆ ಕಳಿಸಿದ್ರೆ ಇಲ್ಲಿ ಹೋರಾಟ ಕಮ್ಮಿ ಆಗುತ್ತೆ. ಹಾಗಾಗಿ ಮತ್ತೆ ಎಲ್ಲ ಬೇರೆ ರೈತರುಗಳು ಭಯ ಬರುತ್ತೆ. ಹಾಗಾಗಿ ನನ್ನನ್ನು ಹತ್ತಿಕ್ಕೋಸ್ಕರ ನನ್ನನ್ನು ಬಂಧಿಸೋಕ್ಕೋಸ್ಕರ ಇದು ಉದ್ಧಾರ ಮಾಡಿದ್ದಾರೆ ಸರ್. ಸರ್, ನೀವು ಕೂಡ ಈ ಸ್ಥಳದಲ್ಲಿ ಇರಲಿಲ್ಲ ಅಂತ ಒಂದು ಮಾಹಿತಿ ಇದೆ, ಏನು ಹೇಳ್ತೀರಿ? ಸರ್, ನಿನ್ನೆ ನನಗೆ ರಾಮನಗರದಲ್ಲಿ GBD ಆಫೀಸಿನ ನೋಟಿಸ್ ಕಳಿಸಿದ್ರು. GBD ಆಫೀಸ್ಗೆ ಹೋಗಿದ್ದೀವಿ, ಮತ್ತೆ ನಾವು ಲಾಯರ್ನ ಕನ್ಸಲ್ಟ್ ಮಾಡಿ ಲಾಯರ್ ಆಫೀಸ್ಗೆ ಹೋಗ್ಬಿಟ್ಟು ನಾನು ಬೈರಮಂಗಲ ಬಂದಾಗ ಮಧ್ಯಾಹ್ನ ಆಗಿತ್ತು. ಮನೇಲಿ ಊಟ ಮಾಡಿಕೊಂಡು ಘಟನಾ ಸ್ಥಳಕ್ಕೆ ಹೋದಾಗ 2 ಗಂಟೆ ಮೇಲಾಗಿತ್ತು. ಅಷ್ಟೊತ್ತಿಗಾಗಲೇ ರೈತರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳು JMC ಅಧಿಕಾರಿಗಳು ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಯಾಗಿ ಎಲ್ಲ ಸ್ಟಾಪ್ ಆಗಿತ್ತು. ಆ ನಂತರ ನಾನು ಹೋಗಿದ್ದೀನಿ. ಪೊಲೀಸ್ ಇನ್ಸ್ಪೆಕ್ಟರ್ ರಾಮಚಂದ್ರಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೀನಿ. ಇವ್ರು ಬೇಕು ಅಂತ ನಾವು ಯಾರ್ಯಾರು ಹೋರಾಟದಲ್ಲಿ ಮುಂಚೂಣಿಲಿ ಹೋರಾಡ್ತೀವಿ ಅವ್ರನ್ನ ಹೆಸರೆಲ್ಲ ಸೇರಿಸಿ ನಮ್ಮ ಹೋರಾಟನ ಹತ್ತಿಕ್ಕೋದಕ್ಕೆ ಮಾಡ್ತಾ ಇದ್ದಾರೆ. ಬಟ್ ಇವ್ರು ಒಂದಲ್ಲ ಇಂಥ 10 ಕೇಸ್ ಹಾಕ್ಸ್ಕೊಂಡ್ರು ನಾವು ಯಾರು ರೈತರು ಎದುರಲ್ಲ, ಇದರಿಂದ ಹಿಂದೆ ಸರಿಯಲ್ಲ ಸರ್. ಈಗ JDS ಇಂದನೂ ಕೂಡ ಒಂದು ವಕಾಲತ್ತನ್ನು ವಹಿಸ್ಲಿಕ್ಕೆ ಬಂದಿದ್ರು ನಿಮ್ಮ ಪರವಾಗಿ. ಆದರೆ ಈ ಒಂದು ವಕಾಲತ್ತು ಬೇಡ, ನಾವು ಕೂಡ ಜೈಲಿಗೆ ಹೋಗ್ತೀವಿ ಅನ್ನೋ ಮಾತನ್ನ ಇಲ್ಲಿ ರೈತರು ಕೂಡ ಹೇಳ್ತಿರ್ತಕ್ಕಂಥದ್ದು. ಸರ್, ರೈತರು ಯಾರು ಹೆದರ್ತಾ ಇಲ್ಲ ಇವರು ಈ ಕೇಸ್ಗಳಿಗೆಲ್ಲ. ಯಾಕಂದರೆ 1.5 ವರ್ಷದಿಂದ ನಾವು 497 ದಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. 5 ಕೇಸ್ ಹಾಕಿದ್ದಾರೆ. ಸುಮಾರು ಒಂದು 56 ಜನ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ, ಎದುರಿಸ್ತಾನೆ ಇದ್ದಾರೆ. ಬಟ್ ನಾವು ಯಾರು ಬೇಲ್ ತಗೋಬೇಕು, ಎದುರಬೇಕು ಅನ್ನೋ ಅವಶ್ಯಕತೆ, ಜೈಲಿಗೆ ಹೋಗಿ ನಾವು ರೆಡಿ ಇದ್ದೀವಿ. ಇವ್ರು ಯಾರು ಬಂದು ನಮಗೆ ವಕಾಲತ್ಗೆ ಸೈನ್ ಹಾಕಿ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸೈನ್ ಹಾಕಿದ್ದೀವಿ. ಬಟ್ ನಾವೇನು ಜೈಲಿಗೆ ಹೋಗಿ ರೈತರು ಯಾರು ಎದುರ್ತಾ ಇಲ್ಲ. ಇಲ್ಲಿ ಜೈಲಿಗೆ ಹೋಗಿ ನಾವು ರೆಡಿ ಇದ್ದೀವಿ. ಬಟ್ ಅವ್ರು ಅರೆಸ್ಟ್ ಮಾಡಿ ತಗೊಂಡೋಗಿ ಅವರೇ ಬರ್ತಾ ಇಲ್ಲ ನಮ್ಮನ್ನು. ಅಂದರೆ
ಇದು ನಿಮ್ಮನ್ನ ಟಾರ್ಗೆಟ್ ಮಾಡ್ತಿರ್ತಕ್ಕಂಥವ್ರು ಆದ್ರೂ ಯಾರು ಅಂತ? ಇನ್ನು ಯಾರಿದ್ದಾರೆ ಸರ್? ಇಡೀ ಸರ್ಕಾರ ಈ ಪ್ರಾಜೆಕ್ಟ್ ಮಾಡಕ್ಕೆ ಹೊರಟಿದೆ. ಇಲ್ಲಿ ಏನು 2700 ಎಕರೆ ಗೋಮಾಳ ಇದೆ, ಅದು ಗೋಮಾಳ ನೋಡಿಬೇಕು, ರಿಯಲ್ ಎಸ್ಟೇಟ್ ದಂಧೆ ನಡೆಸಬೇಕು. ಆ ಉದ್ದೇಶದಿಂದ ಇಲ್ಲಿ ಹೋರಾಟ ಹತ್ತಿಕ್ಕಿದ್ರೆ ಏನು ಅಕ್ವೈಸೇಷನ್ ಇದೆಯಲ್ಲ ಅದನ್ನು ಈಸಿಯಾಗಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶ. ಇದಕ್ಕೆ ನಮ್ಮ ಸ್ಥಳೀಯ ಶಾಸಕರು ಮಾಗಡಿ ಬಾಲಕೃಷ್ಣವರು ಅವ್ರಿಗೆ ಒಂದು ಚಿತಾವಣೆಯೂ ಇದೆ ಸರ್. ಇದಿಷ್ಟು ಇಲ್ಲಿಯ ರೈತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅಚ್ಯುತ್ ಜೊತೆ ಮೋಹನ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.